ಶ್ರೀ ಗುರು ಚಕ್ರವರ್ತಿ ಸದಾಶಿವ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾ ಸಭೆಯನ್ನು ಕರೆಯಲಾಗಿದೆ. ಪರಮ ಪೂಜ್ಯ ಶಿವಾಯ ಮಹಾಸ್ವಾಮಿಗಳ ಒಂದು ಸನ್ನಿಧಾನದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತವನ್ನು ಬಯಸಿ ಈ ಪತ್ರಿಕಾ ಸಭೆಯಲ್ಲಿ ಇನ್ನೊಬ್ಬ ಪೂಜ್ಯರು ಶ್ರೀಶೈಲ ಮಹಾಸ್ವಾಮಿಗಳು ನಾವಲ್ಲಿಗೆ ಇವರು ಕೂಡ ಉಪಸ್ಥಿತರಿದ್ದಾರೆ. ನಮ್ಮ ಗ್ರಂಥದ ರಚನಾಕಾರರು ಕೂಡ ಅವರು ನಮ್ಮ ಶ್ರೀಶೈಲ ಮಹಾಸ್ವಾಮಿಗಳು. ತಾರೀಕು 29ರಿಂದ 2ನೇ ತಾರೀಕುವರೆಗೆ ಜಾತ್ರೆ ಈ ವರ್ಷವೂ ಕೂಡ ವಿವಿಧ ಕಾರ್ಯಕ್ರಮ ಒಳಗೊಂಡು ನೆರವೇರ್ತಾ ಇದೆ. ಪ್ರಥಮವಾಗಿ ಏನು ಸಂಪ್ರದಾಯದಂತೆ ಪ್ರತಿ ವರ್ಷದ ಗೋವುಗಳ ಪೂಜೆ ಮಾಡುವುದರೊಂದಿಗೆ ಈ ಜಾತ್ರೆ ಪ್ರಾರಂಭ ಆಗ್ತದೆ. ಕೃಷಿ ಮೇಳ ತಿಳ್ಕೊಂಡು ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾವುದೂ ಬಹುತೇಕ ನಾನು ಕೇಳಿಲ್ಲ ಅಂಥ ಒಂದು ಕ್ರೀಡೆಯನ್ನು ಇಲ್ಲಿಯ ನಮ್ಮ ಗ್ರಾಮೀಣ ಯುವಕರಲ್ಲಿ ಸೇರಿಕೊಂಡು ಹುಕುಮನಾಳದ ನಮ್ಮ ಸದ್ಭಕ್ತರು ಸೇರಿ ಹೆಸರಲ್ಲಿ ಗದ್ದೆಯಲ್ಲಿ ಊಟ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಭಾಳಷ್ಟು ವರ್ಷ ನಡ್ಕೊಂಡು ಬಂದಾರ. ಮತ್ತು ನಿಮಗೆ ಗೊತ್ತು ಇದು ಪರಿಚಯ ಇರಲಿ ಭಾಗದಾಗ ಅಂಥ ಒಂದು ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ಅದು ಗ್ರಾಮೀಣ ಭಾಗದ ಯುವಕರು ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ, ಜೊತೆಯೇ ರಾತ್ರಿ ಜ್ಞಾನ ದೀಪೋತ್ಸವ ಇದು ವಿಶೇಷವಾಗಿ ಎಲ್ಲ ಕಡೆ ಬರೀ ದೀಪೋತ್ಸವ, ಲಕ್ಷ ದೀಪೋತ್ಸವ, ಕೋಟಿ ದೀಪೋತ್ಸವ ಆಗ್ತದೆ. ಅಲ್ಲಿ ನಮ್ಮಲ್ಲಿ ಕತ್ನಾಳಿ ಮಠದಲ್ಲಿ ಪೂಜ್ಯರ ಒಂದು ಆಶೀರ್ವಾದದಿಂದ ಜ್ಞಾನ ದೀಪೋತ್ಸವ ಅಂದರೆ ಜ್ಞಾನ ದೀಪ ಅವತ್ತು ಬೆಳಗದಂದ್ರೆ 5 ದಿವಸಗಳ ಕಾಲ ಎಲ್ಲ ಭಕ್ತರು ನಮ್ಮ ಮಠದ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿ 5 ದಿವಸ ನಂದಾ ದೀಪವನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ಪೂಜ್ಯರು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವತ್ತು ಜಾತ್ರೆ ಪ್ರಾರಂಭ ದಿವಸನೇ ದೀಪ ಏನು ಪ್ರಜ್ವಲನ ಮಾಡಿ ಮನೆಯಲ್ಲಿ ನಂದಾ ದೀಪ ಬೆಳಗಿಸ್ತಾರೆ. ಈ ಒಂದು ಕಾರ್ಯಕ್ರಮ ಅದು ಆದ ಮರುದಿವಸ ಅಂದರೆ ಪಾಡ್ಯ ದಿವಸ ಪುರಾಣ ಮಂಗಲದ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ. ಈ ವರ್ಷವೂ ಕೂಡ ಶ್ರೀ ಸದ್ಗುರು ಸದಾಶಿವ ಲೀಲಾಮೃತ ಅನ್ನುವಂಥ ಚರಿತ್ರೆಯ ಒಂದು ಭಾಗವನ್ನು ಇವತ್ತು ಶ್ರೀಶೈಲ ಮಹಾಸ್ವಾಮಿಗಳು ಪ್ರವಚನವನ್ನು ನೀಡ್ತಾ ಇದ್ದಾರೆ. ಅದು ಮಂಗಲ ಒಂದು ಕಾರ್ಯಕ್ರಮ ಸಾಯಂಕಾಲ ನಡೀತದೆ. ಅದರಲ್ಲಿ ವಿಶೇಷವಾಗಿ ಈ ಸಲ ಜಾನಪದ ಸಾಹಿತ್ಯವನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ಡಾಕ್ಟರ್ ಶಂಭು ಬಳಿಗಾರ್ ಖ್ಯಾತ ಜಾನಪದ ಸಾಹಿತಿಗಳು ಹಾವೇರಿ ಇವರು ಅವತ್ತು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥದ್ದು. ಈ ಸಂದರ್ಭದಲ್ಲಿ ಜೊತೆಯೇ ಸಿದ್ದಾಪುರ ಸರ್ ಅವರು ಬೇರೆ ಬೇರೆ ಮಹಾಸ್ವಾಮಿಗಳೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುತ್ತದೆ. ಅದರ ಜೊತೆಯೇ ಅದಾದ ಮರುದಿವಸ ರಥೋತ್ಸವ. ವಿಶೇಷವಾಗಿ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ರಥೋತ್ಸವ ಬೆಳಗಿನ ಒಂದು ಸಂದರ್ಭದಲ್ಲಿ ನಡೆಯುವಂಥದ್ದು, ಮಧ್ಯಾಹ್ನ ನಡೀತಿರ್ತವೆ, ಸಾಯಂಕಾಲ ಅದು ನಮ್ಮದು 7 ಗಂಟೆ ನಂತರ ರಥೋತ್ಸವ. ಭಾಳಷ್ಟು ಧಾರ್ಮಿಕವಾಗಿ ವಿಧಿವಿಧಾನಗಳಿಗೆ ರಥೋತ್ಸವ ಸಾಯಂಕಾಲ 31 ತಾರೀಕಿಗೆ ನಡೀತದೆ. ಅದ್ರ ಜೊತೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಪಾರಿಜಾತ ಇರ್ಬೋದು, ಆರೋಗ್ಯ ಸೇರುಗರೆ ಇರ್ಬೋದು, ಅಲ್ಲಿ ವಿಶೇಷವಾಗಿ ಉಡಿ ತುಂಬೋ ಕಾರ್ಯಕ್ರಮ ಕೂಡ ಅವತ್ತು ಬೆಳಗ್ಗೆ ನಡೀತದೆ, ಸಾಯಂಕಾಲ ರಥೋತ್ಸವ ನಡೀತದೆ. ಮಧ್ಯಾಹ್ನ ಕೂಡ 3 ಕಾರ್ಯಕ್ರಮ ಇರುವಂಥದ್ದು ತಮಗೆಲ್ಲ ಪತ್ರಿಕೆ ಮುಖಾಂತರ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ. ಒಂದು 1ನೇ ತಾರೀಕು ಅಂದರೆ 1ನೇ ತಾರೀಕು ಇವತ್ತೇನು ನಮ್ಮ ಈ ಇದರಲ್ಲಿ ಸರಳ ಸಾಮೂಹಿಕ ವಿಶೇಷವಾಗಿ 50ಕ್ಕೂ ಹೆಚ್ಚು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿವೆ. 50ಕ್ಕೂ ಹೆಚ್ಚು ಸರಳ ಸಾಮೂಹಿಕದಲ್ಲಿ ಏನು ಜೋಡಿಗಳು ಬಂದು ಹೆಸರನ್ನು ನೋಂದಾಯಿಸಿದ್ರೆ ಇನ್ನೂ 3 ಆಗ್ಬೋದು. ಅವರಲ್ಲಿ ವಿಶೇಷವಾಗಿ ನಮ್ಮ ಮಠದ ವತಿಯಿಂದ ತಾಳಿ, ಚೈನು, ಇವೆಲ್ಲ ಬಟ್ಟೆ ಇವೆಲ್ಲ ಉಚಿತವಾಗಿ ಕೊಡಲಾಗ್ತದೆ. ಸರ್ಕಾರದ ನಿಯಮಾನುಸಾರವಾಗಿ ವಯಸ್ಸನ್ನು ಮಿತಿ ಎಲ್ಲ ಒಳಗಡೆ ಅಂದರೆ ಸರ್ಕಾರದ ಕಾನೂನು ಚೌಕಟ್ಟಿನಲ್ಲೇ ಹೆಸರುಗಳನ್ನು ನೋಂದಾಯಿಸಲಾಗಿದೆ. ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ. ಆ ಕಾರ್ಯಕ್ರಮಕ್ಕೆ ಗುರುಸಲಿಂಗ ಮಹಾಶಿವಗಳು ಬಂತನಾಳ್ ಕ್ಷೇತ್ರ ಇವರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾರೆ. ಅದ್ರ ಜೊತೆಯೇ ಕೊನೆ ದಿವಸ ಅಂದರೆ ನಮ್ಮ ನೇಗಿಲ ಸ್ಪರ್ಧೆ ರೈತರಿಗಾಗಿ, ಕುಸ್ತಿಪಟುಗಳಿಗೆ, ಯುವಕರಿಗಾಗಿ ಒಂದು ಪ್ರೇರಣೆ ಇಟ್ಟುಕೊಂಡು ಇವತ್ತು ಜಂಗಿ ನಿಕಾಲಿ ಕುಸ್ತಿಗಳು, ಭಾರ ಎತ್ತುವ ಸ್ಪರ್ಧೆ, ಬಹುತೇಕ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರ ಎತ್ತುವ ಸ್ಪರ್ಧೆ ಕೂಡ ಇಲ್ಲಿ ನಡೀತದೆ. ಅದ್ರ ಜೊತೆ ರಾತ್ರಿ ಮದ್ದು ಸುಡುವಂಥ ಒಂದು ಕೊನೆ ಕಾರ್ಯಕ್ರಮ, ಅದಾದ ನಂತರ ಕಾಯಿ ಸವಾಲು ಇರ್ತದೆ. ಈ ರೀತಿ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ. ಒಂದು ವಿಶೇಷವಾದಂಥ ಜಾತ್ರೆ ಅಂದರೆ ಪ್ರತಿ ಸಲ ಹೇಳ್ತಾ ಇರ್ತೀವಿ, ವಿಶೇಷವಾದಂಥ ಜಾತ್ರೆ, ಇದು ಭಕ್ತರ ಜಾತ್ರೆ, ಭಕ್ತರೇ ನಡೆಸುವಂಥ ಜಾತ್ರೆ. ಯಾಕೆ ಎಲ್ಲ ಸುತ್ತಮುತ್ತಲಿಂದ 10ರಿಂದ 15 ಗ್ರಾಮಗಳಿಂದ ಬಂದು ಭಕ್ತರು ದಿನಾಲೂ ಪ್ರಸಾದ ಸೇವೆ ಮಾಡ್ತಾರೆ, ಪ್ರಸಾದವನ್ನು ನೀಡ್ತಾರೆ. ಅದ್ರ ಜೊತೆಗೆ ಇವೆಲ್ಲ ನೇಗಿಲ ಸ್ಪರ್ಧೆ ಇರ್ಬೋದು, ಕೆಸರಲ್ಲಿ ಊಟ ಸ್ಪರ್ಧೆ, ಇವನು ಕೂಡ
ಬೇರೆ ಬೇರೆ ಊರವರು ಮಾಡ್ತಾರೆ, ಇಲ್ಲಿ ಕತ್ನಾಳವ್ರು ಯಾರೂ ಮಾಡೋಂಗಿಲ್ಲ. ಅದು ಬೇರೆಯವರೇ ಮಾಡುವಂಥದ್ದು. ಇದು ವಿಶೇಷವಾಗಿ ಈ ಕತ್ನಾಳಿ ಜಾತ್ರೆಯಲ್ಲಿ ಇದಕ್ಕೆ ಭಕ್ತರ ಜಾತ್ರೆ ಅನ್ನುವಂಥದ್ದು. ಇದೇನೋ ಜಾತ್ರಾ ಕಮಿಟಿ ಕತ್ನಾಳಿ ಅನ್ನುವಂಥದ್ದು ಇಲ್ಲ, ಭಕ್ತರೇ ಇವತ್ತು ನೆರವೇರಿಸುವಂಥದ್ದು. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ, ಖರ್ಚನ್ನು ಕೂಡ ಅವರೇ ಮಾಡ್ತಾರೆ. ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ಇರಲಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಜಾತ್ರೆ ಅಂದ್ರೆ ಈ ಯುಗಾದಿಯ ಒಂದು ಪಾಡ್ಯಕ್ಕೆ ಒಂದು ಇದರಲ್ಲಿ ಅಮಾವಾಸ್ಯೆಯಾಗಿ 5 ದಿವಸಗಳ ಕಾಲ ಜಾತ್ರೆ ನಡೀತದೆ. ನಾವೆಲ್ಲರೂ ಕೂಡ ಜಾತ್ರೆಯಲ್ಲಿ ಕೂಡ ಆಗಮಿಸಬೇಕಂತ ವಿನಂತಿ ಮಾಡ್ಕೊಂಡು ಮಾತಿಗೆ ಮಾಡ್ತೀನಿ. ದಯಾಮಯನು, ಘನ ಮಹಿಮನು, ನೆರೆ ನೆಂಬಿ ಬಂದ ಭಕ್ತರನ್ನ ಸಕಲೇಶ್ವರವನ್ನು ಕೊಟ್ಟು ಅವರ ಪಾಪವನ್ನು ನಿವಾರಿಸಿ ಪುನೀತರನ್ನಾಗಿ ಮಾಡುವ ಮಹಾನ್ ಶಕ್ತಿಯುಳ್ಳ ಈ ಕಟಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸುಕ್ಷೇತ್ರದ ಈ ಜಾತ್ರಾ ಮಹೋತ್ಸವದ ಸರ್ವ ವಿಷಯ ಕುರಿತು ಇಲ್ಲಿಯವರೆಗೆ ಮತ್ತು ಈ ಬೊಬ್ಲಾದಿ ಈ ಕಟಕನಹಳ್ಳಿ ಈ ಕ್ಷೇತ್ರದ ಬೊಬ್ಲಾದಿಯ ಮೂಲ ಚರಿತ್ರೆ, ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ. ಸಾಹಿತಿಗಳು, ಈ ಬೊಬ್ಲಾದಿ ಗ್ರಂಥದ ಲೇಖಕರು ಆಗಿರತಕ್ಕಂಥ ಪುರಾಣ ಪ್ರವಚನ ಪಂಡಿತರು ಆಗಿರತಕ್ಕಂಥ ಶ್ರೀಶೈಲಯ್ಯ ಮಹಾಸ್ವಾಮಿಗಳಿಗೂ ವಂದನೆಗಳನ್ನು ಸಲ್ಲಿಸಿ, ಈ ಸುಕ್ಷೇತ್ರದ ಈ ಜಾತ್ರಾ ಮಹೋತ್ಸವದ ಎಲ್ಲ ಭಕ್ತರನ್ನು ಕೂಡಿಸಿಕೊಂಡು ಅವರಿವರೆನ್ನದೇ ಆ ಭಕ್ತರನ್ನೆಲ್ಲ ಮುಂದು ಮಾಡಿ ತಾವು ಹಿಂಬಾಲಕರಾಗಿ ಈ ಮಠದ ಸೇವೆಯನ್ನು ಮಾಡುವಂಥ ವಿಜಯಪುರ ನಗರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿರತಕ್ಕಂಥ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರಿಗೂ, ಈ ಎಲ್ಲ ಪತ್ರಿಕಾ ಸರ್ವ ಮಾಧ್ಯಮದವರಿಗೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಇಲ್ಲಿ ನೆರೆದಿರತಕ್ಕಂಥ ಸರ್ವ ಭಕ್ತರಿಗೂ ಶರಣುಗಳನ್ನು ಹೇಳಿ, ಇಲ್ಲಿವರೆಗೆ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿಯವರು ಇಡೀ ಜಾತ್ರೆ ವಿವರವನ್ನು ತಮಗೆಲ್ಲ ತಿಳಿಸ್ಯಾರ. ಈಗಾಗಲೇ ಈ ಹೋದ ಹುಣ್ಣಿಮೆ ಹಿಡಿದುಕೊಂಡು ಮುಂಜಾನೆ ಯಜ್ಞ ಹೋಮ ಪೂಜೆ ನಡೀತದೆ. ಅದಕ್ಕೆಲ್ಲರೂ ತಮ್ಮ ತಮ್ಮ ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಸತಿಪತಿಯರು ಬಂದು ಪೂಜಾದಲ್ಲಿ ಒಂದು ಮೂರೂವರೆ ತಾಸು ನಿರತರಾಗಿ ಏಕಾಂತದಿಂದ
ಎಲ್ಲರೂ ಪೂಜೆ ಒಳಗೆ ಪಾಲ್ಗೊಂಡಿರ್ತಾರೆ. ಆ ಪೂಜೆದ ಫಲ ಅವರಿಗೆಲ್ಲ ಸಿಗಲಿ ಅಂತ ಹೇಳಿ ಈ ಸದಾಶಿವನ ಇಚ್ಛೆಯಂತೆ ಮುಂಜಾನೆ ಯಜ್ಞ ಹೋಮ ಪೂಜೆ, ಆನಂತರ ಈ ಹೊಟ್ಟೆ ಪ್ರಸಾದ ಅಂತರೂ ಯಾವತ್ತೂ 24 ತಾಸು ಇದ್ದೇ ಇರ್ತದೆ. ಆನಂತರ ಸಾಯಂಕಾಲ ಈ ನೆತ್ತಿ ಪ್ರಸಾದ, ಈ ತೆಲಿಗೂ ಪ್ರಸಾದ ಬೇಕಲ್ಲ, ಅದಕ್ಕೆ ಆ ತಲೆ ಒಂದು ಪರಿಪೂರ್ಣ ಶಾಂತತೆಯನ್ನು ಹೊಂದಿ ತಾನಾರೆಂಬುದನ್ನು ತಿಳಿಯುವ ಸಲುವಾಗಿ ಪ್ರತಿದಿನ 7 ರಿಂದ 8, 9, 9:30ವರೆಗೆ ಇಲ್ಲಿ ಜ್ಞಾನದಾಸೋಹನೂ ನಡೀತದೆ. ಇನ್ನು ಅನೇಕ ಕಾರ್ಯಕ್ರಮಗಳು, ಸಾಮೂಹಿಕ ವಿವಾಹ ಇವೆಲ್ಲ ನಮ್ಮ ಮಾಜಿ ಸಚಿವರು ತಮಗೆ ತಿಳಿಸ್ಯಾರ. ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ. ಈ ಇತಿಹಾಸ ಬಬಲಾದಿ ಒಂದು ಇತಿಹಾಸ, ಈ ಗ್ರಂಥವೊಂದು ಎಲ್ಲರಿಗೂ ತಿಳಿಯುವ ಹಾಗೆ ಇದರ ಮೂಲ ಸ್ಥಳ ಯಾವುದು? ಬಬಲಾದಿ ಮೂಲ ಅಲ್ಲ, ನಮ್ಮ ಮೂಲ, ನಮ್ಮ ವಂಶಜರ ಮೂಲ, ಬಬಲಾದಿ ಮೂಲ ಪುರುಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಒಂದು ಪೂರ್ವಾಶ್ರಮ ನಮ್ಮದಾದರೂ, ನಮ್ಮ ವಂಶಾವಳಿ ಆದರೂ ನಮ್ಮ ಪೂರ್ವಾಶ್ರಮ ಯಾವುದಪ್ಪ ಅಂತಂದ್ರೆ ಅದು ಸಾರವಾಡ. ಅದು ವಿಜಯಪುರ ಜಿಲ್ಲೆಯಲ್ಲೇ ಐತಿ. ಆನಂತರ ತಮ್ಮ ತಪಸ್ಸರ, ತಮ್ಮ ಅನುಷ್ಠಾನ ಶಕ್ತಿಯಿಂದ ಬಬಲಾದಿಯನ್ನು ಬೆಳೆಸಿರ್ತಕ್ಕಂಥ ಬಬಲಾದಿ ಗ್ರಾಮವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ. ಇನ್ನೊಂದು ವಿಶೇಷ ಹೇಳ್ತಾನು, ಈಗೇನು ಈ ಸುಕ್ಷೇತ್ರ ಕತಕನಹಳ್ಳಿ ಐತಲ್ಲ, ಸದಾಶಿವಪ್ಪನವರು ಈ ಊರಿಗೆ ಸಿಂದಗಿ ಕಡೆಯಿಂದ ಬಬಲಾದಿಗಾಗ ಕುದುರೆ ಮ್ಯಾಗ ಹೋಗ್ತಿದ್ರು. ಅವ್ರ ಜೊತೆ ಒಬ್ಬ ಶಿಷ್ಯ ಇದ್ದ, ನಂದಗಾವಿ ಮುತ್ತಪ್ಪ ಅಂತ ಹೇಳಿ. ಮಧ್ಯಾಹ್ನ ಒಂದಿಟ್ಟು ಬಿಸಲ, ಮಳಿನೇ ಆಗಿದ್ದಿಲ್ಲ ಇಲ್ಲೇ ಈ ಊರ ಹತ್ತಿರ ಒಂದು ಬೇವಿನ ಗಿಡ ಇತ್ತು. ಆ ಸದಾಶಿವಪ್ಪನವ್ರ ಕುದುರೆ, ಕಾಟೇವಾಡಿ ಕುದುರೆ ಎಷ್ಟು ನಡೀತಿತ್ಲ ಅಷ್ಟು ಓಡ್ತಿದ್ದವ, ಎಷ್ಟು ಚಾಲು ನಡೀತಿತ್ಲ ಅಷ್ಟು ಓಡ್ತಿದ್ದವ. ಪಾಪ ಇವ್ಗೆ ತ್ರಾಸ ಆಗ್ತೈತೆ ಅಂತ ಹೇಳಿ ಅಲ್ಲೆಲ್ಲಿಗೆ ನೆರಳು ಎಲ್ಲರ ಬಂದಲ್ಲಿ ಕುದುರೆಯನ್ನು ನಿಲ್ಲಿಸಿ ತಾವು ಕೆಳಗೆ ಇಳಿದು ಸ್ವಲ್ಪ ವಿಶ್ರಾಂತಿ ಮಾಡಿ ಅವನು ಕುಂಡ್ರಿಸಿ ಮತ್ತೆ ಸಾಕ್ತಿದ್ರು. ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಈ ಬೇವಿನ ಗಿಡದ ಬಡ್ಡ್ಯಾಗ ಕುದುರೆ ನಿಲ್ಲಿಸಿದ್ರು. ನಿಲ್ಲಿಸಿ ಕೂತರು, ಒಂದು ಕಲ್ಲು ಕಟ್ಟಿತ್ತು, ಅಲ್ಲಿ ಕಟ್ಟಿ ಮ್ಯಾಗ ಕೂತರು. ಅವ್ರು ಸದಾಶಿವಪ್ಪನವರು, ಮುತ್ತಪ್ಪ ನೀನು ಕುಂಡ್ರು ಅಂದರು. ಯಾರೋ ಒಂದಿಬ್ಬರು ಹುಡುಗರು ಬಂದರು. ಮುತ್ಯಾರಿ ಅವ್ರು ಎತ್ಕೆ ಇದ್ರು. ಮುತ್ತಪ್ಪ ಹೇಳಿದ, ಬಬಲಾದಿ ಸದಾಶಿವಪ್ಪ ಮುತ್ಯಾರಪ್ಪ ತಮ್ಮಗೂಡ್ರಿ ಅಂತ ಹೇಳಿದ್ರು. ಹೇಳಂದ್ರು. ಆಗ ಸದಾಶಿವಪ್ಪನವ್ರು ಅಂತಂದರು, ಊರಾಗ ಹೋಗಿ ಹುಡುಗರು ಹೇಳಿದರು. ಆಗ ಈ ಕತ್ನಳ್ಳಿ ಗ್ರಾಮದ ಪೂರ್ವಜರು ಅಂದ್ರೆ ಆ ಸಮಕಾಲೀನವರು ಹಿರಿಯರು ಬಂದು ಇಲ್ಲಿ ನಮಸ್ಕಾರ ಮಾಡಿ, ಯಪ್ಪ ಬರ್ರಿ ಊರಾಗ ನಮ್ಮ ಮನೆ ಒಳಗೆ ಕೂತು ಸ್ವಲ್ಪ ಪ್ರಸಾದ ನೀರ, ನಮಗೇನು ಬೇಡಪ್ಪ, ಏನು ನೀರಷ್ಟು ಇಲ್ಲೇ ತಂದು ಕೊಡ್ರಿ ಅಂದರು. ಒಂದು ತೆಂಬಿಗೆ ವಾಟೆ ತೊಗೊಂಡು ನೀರು ತಂದು ಇಲ್ಲಿ ಕೊಟ್ರು. ಆ ನೀರನ್ನು ಕುಡಿದ್ರು. ಯಪ್ಪ ಮತ್ತು ನಮ್ಮ ಊರಿಗೆ ಮಳಿನ ಆಗಿಲ್ಲ, ಮತ್ತಿನ್ನು ದನ ಕರ ನಾವು ಹೆಂಗೆ ಬದುಕಬೇಕು ಅಂತೇಳಿ ಪ್ರಶ್ನೆ ಇಟ್ಟರು. ಅಂದ್ರೆ ರೈತರಿಗೆ ಭಾಷೆ ಕೊಟ್ಟಂಥ ಉತ್ತರೆ ಮಳೆ, ಹಸ್ತ ಮಳೆನೂ ಹೋಗಿದ್ದು. ಮುಂದೆ ಚಿತ್ತಾಮಳಿ ಬಂದಿತ್ತು. ಅಪ್ಪರ ಮತ್ತು ನಮಗೆ ರೈತರ ಭಾಷೆ ಕೊಟ್ಟು ಮಳಿನೂ ಹೋದ್ವು, ಇನ್ನು ಹೆಂಗೆ ಬದುಕೋದು ಅಂದ್ರೆ. ಆಗ ನಾ ಏನು ಮಳಿರಾಜನ ಹೊತ್ತು ಕೇಳಿದಾರೆ ಅವ್ರು. ಆಗ ಸದಾಶಿವಪ್ಪನವ್ರು ಅಂದರು, ನಾ ಮಳಿರಾಜ, ಯಪ್ಪ ನೀವು ಮಳಿರಾಜನು ಹೋದು, ಮೇಘರಾಜನು ಹೋದು, ಎಲ್ಲ ರಾಜರ ರಾಜ ಮಹಾರಾಜ ನೀವು ಅದೀರಿ ಅಂತ ಸಾಷ್ಟಾಂಗ ಹಾಕಿದ್ರು.
ಆಗ ಸದಾಶಿವಪ್ಪನವ್ರು ಅಂದರು, ಆತಪ್ಪ ನಿಮ್ಮದು ಬಿತ್ತಾನ ಕೂರಿಗೆ ಬೀಜ ಎಲ್ಲ ಸಜ್ಜು ಮಾಡ್ಕೊರಿ ಆತ. ಆ ಶಿವಯೋಗಿ ಸಿದ್ದರಾಮೇಶ್ವರ ನಿಮಗೆ ಕೃಪಾ ಮಾಡ್ತಾನಂತ ಹೇಳಿದರು. ಏ ಮಕ್ಕಳ್ರೆ ಅಂದ್ರೆ ಅವ್ರು, ನಾನು ನೀರು ಕುಡಿದು ನೀವು ನೀರು ನನಗೆ ಕೊಟ್ಟಿರಿ, ನಿಮ್ಮ ಊರಿಗೆ ಏನು ನೀರನ್ನು ಹರಿಸಿ ಹೋಗ್ತಾನಂತ ಹೇಳಿ ಹೋಗ್ಬಿಟ್ರು. ಅದ ಮುಂದೆ ಚಿತ್ತಿ ಮಳೆ ಆಗಬೇಕಾದ್ರೆ ಇಡೀ ಹಳ್ಳ ಕೊಳ್ಳ ಸುತ್ತಮುತ್ತ ಭಾಳ ದೂರ ಆಗಲಿಲ್ಲ. ಅದ ಈ ಕಪ್ನಳ್ಳಿ ಕೇಂದ್ರ ಬಿಂದುವನ್ನು ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಯಾಗ ಎಲ್ಲ ಕಡೆ ಮಳೆ ಆಗಿಬಿಡ್ತು. ಆ ಮಳೆಯಾಗಿ ಅವ್ರಿಗೆ ಭಾಳ ಸಂತೋಷ ಆಯಿತು. ಅದನ್ನು ಇಲ್ಲಿ ಒಂದು ಕ್ಷೇತ್ರ ಇಲ್ಲಿ ಮಾಡಿದರು, ಇಲ್ಲಿ ಪೂರ್ವಜ ಹಿರಿಯರು. ಈ ಕಥಕನಹಳ್ಳಿ ಹೆಂಗೈತಪ್ಪ ಅಂತಂದ್ರೆ ಅವರ ಅಂತ್ಯಕ್ರಿಯೆ ಸದಾಶಿವಪ್ಪನವರು ಸಮಾಧಿ ಆದದ್ದು ಬಬಲಾದಿ ಒಳಗೆ. ಆದ್ರೆ ಅವ್ರ ಇಚ್ಛೆ ಅಥವಾ ಅವರ ಪ್ರೇಮ ಈ ಕಥಕನಹಳ್ಳಿಯಲ್ಲಿ ಐತಂತ ಹೇಳಕ್ಕೆ ಭಾಳ ಸಂತೋಷ ಆಗ್ತದೆ. ನಾನು ಈಗೇನಲ್ಲಿ ನೀವು ಬಬಲಾದಿಯಲ್ಲಿ 10 ಗದ್ದಿಗದಾವ, ಭಾಳ ಪುನೀತರವರು. ನಮ್ಮ ಮೂಲ ಶಕ್ತಿ ಆದಿ ಮಾತೆ ಚಂದ್ರಗಿರಿ ಮಾತೆ. ನೀವೇನು ಬಬಲಾದಿ ಮಠಕ್ಕೆ ಹೋಗ್ತೀರಿ, ಪೂರ್ವದ ದಕ್ಷಿಣಕ್ಕೊಂದು ಬಾಗಲೈತಿ, ಆನಂತರ ಪೂರ್ವದ ಉತ್ತರಕ್ಕೊಂದು ಬಾಗಲೈತಿ. ಪೂರ್ವದ ದಕ್ಷಿಣಕ್ಕೆ ಏನು ಬಾಗಲೈತಿ, ಆ ಬಾಗಲು ಎದುರಿಗೆ ಒಂದು ಏನು ದೇವಿ ಮೂರ್ತಿ ಐತಿ, ಅದು ಚಂದ್ರಗಿರಿ ಮಾತೆ. ಆನಂತರ ಸಿದ್ದರಾಮೇಶ್ವರು, ಓಂಕಾರೇಶ್ವರು, ಶಂಕರೇನವರು, ಗಂಗನವರು ಭಾಳ ಗದ್ದಿಗದ. ಆನಂತರ ಪೂರ್ವದ ಉತ್ತರಕ್ಕೆ ಏನು ಬರ್ತೀರಿ, ಈ ಬಾಗಿಲು ಏನೈತಿಲ್ಲ ಎದುರಿಗೆ, ಅದು ಸದಾಶಿವಪ್ಪನವ್ರದ್ದು. ಈಗೇನು ಫೋಟೋದಾಗ ನೀವೆಲ್ಲ ನೋಡ್ತಿಲ್ಲ ಅವ್ರದ್ದು. ಇದಕ್ಕೆ ಮೊದಲು ಇದು ನಮ್ಮದು 600-700 ವರ್ಷದ ಇತಿಹಾಸ. ಆ ಸದಾಶಿವಪ್ಪನವ್ರ ಗದ್ದಿಗೆ ಮಗ್ಲನ ಕೊನೆಯ ಅವತಾರ ಯಾರ್ದಪ್ಪ ಅಂತಂದ್ರೆ ನಮ್ಮ ದೊಡ್ಡಪ್ಪನವ್ರು. ಅಂದ್ರೆ ನಮ್ಮ ತಂದೆಕ್ಕಿಂತಲೂ ದೊಡ್ಡವರು. ಅವ್ರ ಹೆಸರು ಶಿವಲಿಂಗಯ್ಯನವರು. ಅವ್ರದ್ದು ಕೊನೆ ಗದ್ದಿಗೆ ಅವ್ರದ್ದು. ಹೀಗಲ್ಲಿ 10 ಗದ್ದಿಗೆಯಲ್ಲಿ ಒಂದು ಮಹಾನ್ ಶಕ್ತಿ ಐತಿ. ಆ ಶಕ್ತಿಗೆ ಯಾರು ಭಕ್ತಿದಿಂದ ನಡ್ಕೋತಾರ ಅವರೆಲ್ಲರೂ ಪವಿತ್ರ ಆಗ್ತಾರೆ. ಸದಾಶಿವಪ್ಪನವ್ರು ಹೋಗಾಗ ಒಂದು ಮಾತು ಹೇಳಿದರು, ಚಿಕ್ಕಯ್ಯನವ್ರೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರೆ, ಕರ್ಮಕ್ಕೆ ಕಾಲ ಒದಗಿತು ಕಡಿ ಆಟದ ಮಾತು. ಕರ್ಮಕ್ಕೆ ಕಾಲ ಒದಗಿತು ಕಡೆ ಮೊದಲಿಂದಿಗೆ. ಈ ಮರ್ತ್ಯ ಲೋಕಕ್ಕೆ ಮನುಷ್ಯರಾಗಿ ನೀವು ಬಂದಿರನ್ನ ಮನುಷ್ಯತ್ವ ತಿಳಿಯದ ಅಮಾನುಷ್ಯರಾಗಿ ಬಂದ ಹಾದಿಗೆ ಹೋದಿರಿ ಹೇಳಣ್ಣ. ತಾನಾರೆಂಬುವ ಸತ್ವವನ್ನು ತಿಳಿದು ತತ್ವ ಅರಿತು ನಿತ್ಯ ಭಕ್ತಿ ಮಾಡುವವರಿಗೆ ನಿಜ ಮೋಕ್ಷ ಕಾನನ್ನ ಸಾರವಾಡ ದೀಶರ ಚಿಕ್ಕನ ನುಡಿ ಅಕ್ಕರಿಯಿಂದ ಕೇಳಿರೋಣ ಅಂತೇಳಿ ಚಿಕ್ಕಯ್ಯನವ್ರನ್ನ ಮಾತು. ಇಂಥ ವಿಶೇಷವಾಗಿರ್ತಕ್ಕಂಥದ್ದು ಸ್ಥಾನ ಈ ಕಥಕನಹಳ್ಳಿ. ಇದು ಮಹಾಕ್ಷೇತ್ರ. ಇಲ್ಲಿ ಯಾರ ಭಕ್ತಿ ಒಂದು ನಿಜ ನಿಷ್ಠೆಯಿಂದ ಇಲ್ಲಿ ಯಾರು ಸೇವಾ ಮಾಡ್ತಾರೆ. ಇದು ಕತ್ನಳ್ಳಿ, ಇದು ಸುತ್ತಮುತ್ತ ಹಳ್ಳಿ, ಇಡೀ ವಿಜಯಪುರ ನಗರ ಹಿಡ್ಕೊಂಡು ಹೇಳ್ತಾನೆ. ವಿಜಯಪುರ ಜಿಲ್ಲೆ ಮತ್ತು ಹೊರಗಿನ ಜಿಲ್ಲೆಯವರು ಇಲ್ಲಿ ಬಂದ ಬಹಳ ಭಕ್ತಿಯಿಂದ ಸೇವಾ ಮಾಡ್ತಾರೆ. ಯಾರು ನೀಡೋರು ನೀಡ್ತಾರೆ. ಇದೀಗ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಹೇಳಿದರು, ಇದು ಭಕ್ತರ ಜಾತ್ರೆ, ಭಕ್ತರಿಗಾಗಿ ಭಕ್ತರಿಗೋಸ್ಕರವಾಗಿ. ಇದ್ರಾಗ ಏನೂ ಯಾರೂ ಇಲ್ಲಿ ಇದು ಇಲ್ಲ. ಈಗ ಇಷ್ಟೆಲ್ಲ ನಮಗೆಲ್ಲರೂ ಮುಕ್ತಾರ ಮತ್ತು ಯುವರಪ್ಪ ಮಠಾಧೀಶರ ಹೇಳ್ತಾರ. ನಾನು ಒಬ್ಬ ಸೇವಕನ. ಈ ಸದಾಶಿವನ ಸ್ಥಾನದಲ್ಲಿ ನಾನು ಒಬ್ಬ ಸೇವಕ. ಇಲ್ಲಿ ಯಾರೂ ಮಾಲಕರಿಲ್ಲ, ಎಲ್ಲರೂ ಸೇವಕರ. ಎಲ್ಲರೂ ಸೇವಕರ, ಎಲ್ಲರೂ ಮಾಲಕರ. ಇಂಥ ಒಂದು ಇದು ಕ್ಷೇತ್ರ. ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಧನ
ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ್ಸಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಸದಾಶಿವಪ್ಪನವ್ರು ಹೋಗಾಗ ಒಂದು ಮಾತು ಹೇಳಿದ್ರೆ, ಯಾರು ನನ್ನನ್ನು ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇಟ್ಟು ಯಾರು ಸೇವಾ ಮಾಡ್ತಾರೆ ನೋಡ ಅವರೆಲ್ಲ ಸ್ವಾಮಿಗಳು ಅಂತ ಹೇಳಿದ್ದಾರೆ. ಇವ್ರಿಗೆ ಸೀಮಿತ ಇಟ್ಟಿಲ್ಲ ಅವ್ರು, ಏನು ಜಂಗಮರಿಗೆ ಅಂತೇಳಿ ಹಿಂಗಿಲ್ಲ. ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ಸೇವಾ ಮಾಡಿ ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರೂ ಸೇವಾ ಮಾಡ್ತಾರೋ ಅವರೆಲ್ಲರೂ ಸ್ವಾಮಿಗಳು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರ, ಈ ಜಾತ್ರೆ ಇನ್ನು ಮುಂದೆ ಬರುವುದಿದೆ. ಆ ಜಾತ್ರೆಯಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರನ್ನು ಹಿಡಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಪಡೆಯುವಂಥವರಾಗಬೇಕು. ಅಂಥ ಶಕ್ತಿ, ಅಂಥ ಭಕ್ತಿ, ಅಂಥ ಯುಕ್ತಿ, ಅಂಥ ನಿಜನಿಷ್ಠೆಯನ್ನು ಆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಶ್ರೀ ಗುರು ಚಕ್ರವರ್ತಿ ಬಿರುದು ಯಾರಾದ್ರಿಗೆ ಐತಪ್ಪ ಅಂತಂದ್ರೆ ಈ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಅರ್ಥ ಐತೆ, ಮತ್ತಾರಿಗಿಲ್ಲ. ಅಂಥ ಪುಣ್ಯ ಪುರುಷರ ತಾವು ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ 4 ಮಾತುಗಳಿಗೆ ಆದಿಮೂರ್ತಿ ಹೊರತು ಅನ್ಯ ದೇವರುಗಳುಂಟೆ, ಅನ್ಯ ದೇವರುಗಳುಂಟೆ. ಓಂಕಾರ ಶಬ್ದಕ್ಕೆ ಝೇಂಕರನಾಗಿದ್ದ. ಹೌದು, ಇದನ್ನು ಅರ್ಥ ಆಗಬೇಕಾಗಿದೆ. ಆದಿ ಇದು ಬಬಲಾದಿ. ಇದು ಮೊದಲಿಗೆ ಏನಿತ್ತು ಅಂತಂದ್ರೆ ಬಯಲಾದಿ. ಬಯಲಾದಿ ಹೋಗಿ ಬಬಲಾದಿ ಆಗಿತ್ತು. ಹಂಗಿದು ಮೊದಲು ವಿಜಯಪುರ, ಅದು ಮಧ್ಯದಲ್ಲಿ ಬಂದು ಬಿಜಾಪುರ ಆಗಿತ್ತು. ಅದ್ರ ನಿಜವಾದದ್ದು ಮೊದಲಿದ್ದದ್ದು ವಿಜಯಪುರ, ಈಗ ಮತ್ತು ಹೊಸ ನಾಮಕರಣ ಮಾಡಿದ್ದನು ವಿಜಯಪುರ. ಹಂಗಿದು ಬಯಲಕ್ಕೆ ಆದಿ. ಇದೇನೈತಲ್ಲ ಬಯಲ, ನಮ್ಮ ಪಂಚತತ್ವದ ಮಠಗಳದಾವೆ 5 ಇಲ್ಲಿ. ಈ ಜಾತ್ರೆ ಒಳಗೆ ಕಾರ್ಯಕ್ರಮಕ್ಕೆ 2 ಸ್ವಾಮೀಜಿಗಳು ಬರ್ತಾರೆ. ಈ ಆಲಮಟ್ಟಿ ಹತ್ತಿರ ನೀವು ಚಂದ್ರಗಿರಿ ಮಠ ಹೆಸರು ಕೇಳಿರಬೇಕು. ಆ ಚಂದ್ರಗಿರಿ ಮಠದವರು ಅವರು ಭೂಮಿ ಪೂಜೆ ಮಾಡ್ತಾರೆ, ಮಣ್ಣನ ಪೂಜೆ ಮಾಡ್ತಾರೆ. ಅವರು ಮಣ್ಣನ ಪೂಜೆ ಮಾಡ್ತಾರೆ. ಆ ಪೂಜೆಯನ್ನು ಆನಂತರ ಗದ್ದನಕೇರಿ ಮಳೆರಾಜೇಂದ್ರ ಸ್ವಾಮಿಗಳು ಅಂತೇಳಿ ಅಲ್ಲೊಂದು ಮಠನೂ ಐತಿ, ಮುರುನಾಳದವರು, ಅವರು ಬರ್ತಾರೆ ಈ ಜಾತ್ರೆಗೆ. ಅವರು ನೀರನ್ನು ಪೂಜೆ ಮಾಡ್ತಾರೆ. ಇಲ್ಲೇ ಮಮದಾಪುರ ಅಂಥೇಳಿ ಹಿರಿಯ ಅಸಂಖ್ಯ ಅಂತೇಳಿ ಐತಿ. ಹಾಂ ನೀವು ಕೇಳಿರ್ಬೇಕು. ಅಲ್ಲಿ ಒಂದು ಮಠ ಐತಿ. ಅವರು ಬೆಂಕಿ ಅಗ್ನಿಯನ್ನು ಪೂಜೆ ಮಾಡ್ತಾರೆ. ಆನಂತರ ನಾಗರಾಳ ದಿಗಂಬರೇಶ್ವರ ಮಠ ಅಂತ ಹೆಸರು ಕೇಳಿರ್ಬೇಕು ನೀವು, ಬೀಳಗಿ ತಾಲೂಕದಲ್ಲಿ ಬರ್ತಾರೆ. ಅವರು ವಾಯು ಪೂಜೆ ಮಾಡ್ತಾರೆ. ನಾವು ಬಬಲಾದವರು ಆಕಾಶ ಪೂಜೆ ಮಾಡ್ತೀವಿ. ನೀರು ಹಾಕ್ತಾರೆ. ಪಂಚಭೂತಗಳ ತತ್ವದ ಮಠಗಳು. ನಾವು ಆಕಾಶ ಪೂಜೆ ಮಾಡ್ತೀವಿ. ಈಗ ನೀವು ಕೇಳಿದ್ರಿ, ಓಂಕಾರ ಶಬ್ದಕ್ಕೆ ಝೇಂಕಾರನಾಗಿದ್ದ. ಇದು ಸ್ವಲ್ಪ ಒಳಗಿಳಿಬೇಕಾಗ್ತದೆ. ಆದಿಮೂರ್ತಿ ಹೊರತು ಅನ್ಯ ದೈವಗಳುಂಟೆ. ಮೂಲ ಒಬ್ಬನ ಬಿಟ್ಟರೆ ಯಾವ ದೇವರಿಲ್ಲ. ಮೂಲ ಒಂದ. ಹೆಂಗೆ ಗೋಧಿ ಒಂದ, ಆ ಗೋಧಿ ರವದಿಂದ ನೀವು ಉಪ್ಪಿಟ್ಟನ್ನು ಮಾಡಿ ತಿನ್ನಕತ್ತೀರಿ, ಚಪಾತಿನೂ ಮಾಡಿ ತಿನ್ನಕತ್ತೀರಿ, ಹೋಳಿಗೆನೂ ಮಾಡಿ ಉಣ್ಣಾಕತ್ತೀರಿ, ಶಿರಾನು ಮಾಡಿ ತಿಂದೀರಿ. ಆದ್ರೆ ಮೂಲ ಏನು? ಗೋಧಿ. ಹಂಗೆ ಆದಿಮೂರ್ತಿ ಹೊರತು ಅನ್ಯ ದೇವಗಳುಂಟೆ. ಸದಾಶಿವ ಇರ್ಬೋದು, ಸಿದ್ದರಾಮೇಶ್ವರ ಇರ್ಬೋದು, ಸಿದ್ಧಾರೂಢ ಇರ್ಬೋದು, ನವಲಗುಂದ ನಾಗಲಿಂಗಾಜ್ ಇರ್ಬೋದು, ಅನೇಕ ದೇವಾನುದೇವತೆಗಳು, ಶಕ್ತಿಪೀಠ ಇರ್ಬೋದು, ಪುರುಷ ಪೀಠ ಇರ್ಬೋದು. ಆದರೆ ಮೂಲ ಮಾತ್ರ ಒಂದ. ಓಂಕಾರ. ಆ ಓಂಕಾರಕ್ಕೆ ಝೇಂಕಾರನಾಗಿದ್ದ. ಇಲ್ಲಿ ಝೇಂಕಾರ ಅನ್ನುವಂಥ ಶಬ್ದ ನೀವು ಅದನ್ನು ಕೇಳಬೇಕಪ್ಪ ಅಂತಂದ್ರೆ ನಿಮ್ಮ ಕಿವಿಗಳಿಗೆ ಇವೆರಡೂ ಬಟ್ಟೆಗಳನ್ನಿಟ್ಟ ಕಿವಿ ಬಂದ್ ಮಾಡಿ. ಹೊರಗಿನ ಶಬ್ದಗಳು ನಿಮ್ಗೆ ಕೇಳಬಾರ್ದು.
ಹಿಂಗೆ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಳಗನ ಓಂಕಾರ ಶಬ್ದನ ಚಾಲು ಆಕತಿ, ಅದಕ್ಕೆ ಜೇಂಕಾರನು ಕೇಳಿಸ್ತೈತಿ ನಿಮಗೆ. ಹಂಗೆ ಇವು ಪಾರಮಾರ್ಥ ಮತ್ತು ಪ್ರಪಂಚಕ್ಕೆ ಎರಡಕ್ಕೂ ಅನ್ವಯ ಆಗುವಂಗೆ ಪದ್ಯಗಳದ ಬೊಬ್ಲಾದೇವರು. ಎರಡಕ್ಕೂ ಅನ್ವಯ ಆಗ. ಈಗ ಹೆಂಗೆ ಈಗ ಒಂದು ನಡಬಾರ್ಕೊಂದು ಈಗ ಈಗ ಒಂದು ಗಾಡಿ ಐತಿ, ನಿಮ್ಮದೊಂದು ಮನೆ ಐತಿ, ಆಚೆ ಕಡೆ ಅಡುಗೆ ಮಾಡ್ತೀರಿ, ಈಚೆ ಕಡೆ ಪಡಿಸಲು ಐತಿ. ಈಗೆಲ್ಲ ಲೈಟ್ ಆಗ್ಯಾವ. ಮೊದಲು ಲೈಟ್ ಇರ್ತಿದ್ದಿಲ್ಲ, ಒಂದು ದೊಡ್ಡ ಚಿಮ್ಮಿನತ್ತಿ ಇರ್ತಿದ್ದು. ಅಡಗೋಡಿ ಅಂದ್ರೆ ಅಷ್ಟೇ ಒಂದು 4 ಫೂಟು 5 ಫೂಟು ಒಂದು ಮರಿ ಇರ್ತಿತ್ತು. ಅದ್ರ ಮ್ಯಾಗ ಒಂದು ದೊಡ್ಡ ದೀಪ ಹಚ್ಚಿಡ್ತಿದ್ರು ಅಥವಾ ಲಾಟನೂ ಇಡ್ತಿದ್ರು. ಅದು ಅಡುಗೆ ಮನೆಗೂ ಬೆಳಕಕ್ಕೆ ಕೊಡ್ತಿತ್ತು, ಇಲ್ಲಿ ಹೊರಗೆ ಕೊಚ್ಚು ಊಟ ಮಾಡೋವ್ರಿಗೂ ಬೆಳಕಕ್ಕೆ ಕೊಡ್ತಿತ್ತು. ಹಂಗೆ ಬೊಬ್ಲಾದೇವ್ರ ಪದ್ಯಗಳು ಹೆಂಗಪ್ಪ ಅಂತಂದ್ರೆ ಪ್ರಪಂಚದ ಲಕ್ಷಣನೂ ಹೇಳ್ತೈತಿ, ಪಾರಮಾರ್ಥದ ನಿನ್ನ ಪಿಂಡಾಂಡದೂ ಹೇಳ್ತೈತಿ. ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಪಿಂಡಾಂಡಕ್ಕೆ ಬ್ರಹ್ಮಾಂಡದಲ್ಲಿ ಏನದಾನೋ ಆತನೇ ಆತನ ಸೂಕ್ಷ್ಮ ಸ್ಥಿತಿ ನಿನ್ನ ಪಿಂಡಾಂಡದಲ್ಲಿ ಐತೆ ಅಂತ ಹೇಳಿ ಚಿಕ್ಕಯ್ಯನವ್ರ ಪದ್ಯಗಳು. ಇದು ಪ್ರಸಾದದ ವ್ಯವಸ್ಥೆಯನ್ನು ಬಹುತೇಕ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಆಗಲಾರ್ದಂಥ ಪ್ರಸಾದ ಒಂದು ವ್ಯವಸ್ಥೆಯನ್ನು ಪಂಕ್ತಿ ದಿನ ಅಂದರೆ ಪಂಕ್ತಿ ಸಾಮೂಹಿಕ ಲಗ್ನ ದಿವಸ ಆಗ್ತದೆ. ಈಗ ನಿನ್ನೆ ನಾವು ಒಂದು ವಾರದಿಂದ ಮೀಟಿಂಗ್ ಮಾಡಿ ಈ ಸಲ ಏನು ಮಾಡ್ತೀರಿ ಅಂತ ಕೇಳಿದ್ರು. ಏನು ಮಾಡ್ಬೇಕಂದ್ರೆ ಎಲ್ಲ ಐಟಮ್ ಮುಗಿದ್ಬಿಟ್ಟಾವೆ. ಬಾಸುಂದಿ ದುದುಕೀರು ಹಿಡ್ಕೊಂಡು ಶಾವಿಗೆ ಪಾಯಸ ಎಷ್ಟೆಷ್ಟು ಐಟಮ್ ಜಿಲೇಬಿ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಮುಗಿದ ಮೇಲೆ ಯಾವ್ದು ಮಾಡಬೇಕು, ವಿಶೇಷವಾದಂಥ ಭಕ್ಷಣೆ ಇರಬೇಕನ್ನುವಂಥ ನಿರ್ದೇಶವನ್ನು ಪೂಜೆಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಭಕ್ತರು ಸೇರಿಕೊಂಡು ಕೊನೆಗೆ ಅಪ್ಪರ ಒಂದು ಮಾರ್ಗದರ್ಶನದಲ್ಲಿ ಆಯ್ತದು ಸಾಬುದಾನಿ ಖೀರ್ ಮಾಡಬೇಕು ಅನ್ನುವಂಥ ನಿರ್ಧಾರ ಆಯಿತು. ಸಾಬುದಾನಿ ಖೀರ, ಚಪಾತಿ, ಮಿಕ್ಸ್ ಬಾಜಿ, ಅದ್ರ ಜೊತೆ ಮಿರ್ಚಿ ಬಜ್ಜಿ ಐತೆ. ಮತ್ತು ಮಿರ್ಚಿ ಬಜ್ಜಿ ಬರ್ತೀವಿ ನಮ್ಮ ಜಿಲ್ಲಾದಾಗಂತೂ ಎಲ್ಲಿ ಏನೂ ಆಗಿಲ್ಲ. ಮಿರ್ಚಿ ಬಜ್ಜಿ, ಸಾಬುದಾನಿ ಖೀರ, ಅದು ಒಳ್ಳೆಯ ರೀತಿಯಲ್ಲಿ ಬರೀ ಖೀರ ಅಂದ್ರೆ ಸುಮ್ಮ ಎಲ್ಲರೂ ನೆನೆಯಕ್ಕೆ ಮಾಡೋದಿಲ್ಲ, ಅದು ಚಲೋನೇ ಇರ್ಬೇಕಂತೇಳಿ, ತುಪ್ಪನಾಗಿ ಇರ್ಬೇಕಂತೇಳಿ ಅಂಥ ಒಂದು ವಿಶೇಷವಾದಂಥ ಒಂದು ಈ ಸಲದ ಪ್ರಸಾದ. ಇದ್ರ ಸಾಮೂಹಿಕ ಒಂದು 50,000ಕ್ಕಿಂತ ಮೇಲ್ಪಟ್ಟು ಜನ ಅಂದ್ರೆ ನಮ್ಮದೊಂದು 50,000 ಜನ ಇರ್ತಾವೆ. ಅಂದರೆ 50-60 ಲಗ್ನ ಇರ್ತಾವೆ ಅಂದ್ರೆ ಒಂದು ಲಗ್ನಕ್ಕೊಂದು 500-600 ಹಿಡಿದು ಮುಂದೆ ನಮಗೆಲ್ಲ ಬಂದು ಹಿಡಿದು ಮಾಡೋದು 50,000-60,000 ಮಂದಿ ನಮ್ಮದೇ ಇರ್ತೈತಿ. ಅದು ಬಿಟ್ಟು ಎಷ್ಟು ಬರ್ತದೆ ಎಲ್ಲರಿಗೂ ಕೂಡ ಸಾಬುದಾನಿ ಖೀರ, ಮಿರ್ಚಿ ಬಜ್ಜಿ, ಮಿಕ್ಸ್ ಬಾಜಿ, ಚಪಾತಿ, ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಈ ಸಲ ವಿಶೇಷವಾಗಿ ಏರ್ಪಡಿಸಲಾಗಿದೆ. ಇನ್ನಾಗ ಒಂದು ಮಾಹಿತಿಯನ್ನು ಕೊಡ್ತೀನಿ. ಇನ್ನಾಗ ಅಪ್ಪರು ಹೇಳಿಲ್ಲ, ಈ ಗ್ರಂಥಕ್ಕೆ ಸರಿಯಾದಂಥದ್ದು ಒಂದು ಸಂಗ್ರಹ ಇರಲಿಲ್ಲ ಅಂತ. ಅದನ್ನು ಅಪ್ಪವರ ಜ್ಞಾಪಕ ಶಕ್ತಿ ಅಂದರೆ ಹಿರಿಯರ ಬಾಯಲ್ಲಿ ಕೇಳಿದ್ದು ಮಾಡಿದ್ದು ಅದನ್ನು ಬೇರೆ ಬೇರೆ ರೆಕಾರ್ಡ್ಸು ಸರ್ಕಾರ ರೆಕಾರ್ಡ್ ಒಳಗೆ ಹುಟ್ಟಿರೋದು. ದಾಖಲೆ ಸಹಿತವಾಗಿ ತೆಗೆದು ಪ್ರಿಂಟ್ ಮಾಡ್ಯಾರ. ಅದನ್ನೂ ಗ್ರಂಥ ನಿಮ್ಗೊಂದೊಂದು ಕೊಡಬೇಕಂತೇಳಿ ಅಪ್ಪವರ ಅಪೇಕ್ಷೆ ಅದ, ನಿಮ್ಗೊಂದು ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಮ್ಯಾಗ್ ಪ್ರಿಂಟ್ ಮಾಡಾಕಿವಿ ನನ್ನ ವಂಶಾವಳಿ ಅಂದ್ರೆ. ಅಂದ್ರೆ ಇದು ಯಾಕೆ ನಿಮ್ಗೆ ಸ್ಪಷ್ಟೀಕರಣ ನಾ ಕೊಡಾತೀನಿ ಅಂದ್ರೆ ಫಾಸ್ಟ್ ಮಂದಿಗೆ ಬಬಲಾದೇವ್ರ ಹೆಸರು ಹೇಳ್ಕೊಂಡು ಹಂಗೆ ನಡೆದು ಬಿಟ್ರೆ ಕಾರ್ಯಕ್ರಮ. ಅದಕ್ಕೇನು ವಿರೋಧ ಮಾಡೋಕ್ಕೆ ಬರೋಂಗಿಲ್ಲ. ಅಪ್ಪವ್ರದ್ದು ಏನದ, ಯಾರು ಸದಾಶಿವ ನೆನೆಸ್ತಾರೋ ನಾನು ವಿರೋಧ ಮಾಡೋಂಗಿಲ್ಲ ಅಂತ ಹೇಳ್ಯಾರ. ಅವ್ರಿಗೆ ನಂದು ಕೆಲಸ ಸದಾಶಿವ ನೆನೆಸೋದು ಬೆಳೆಸೋದು ಅದ. ಅವ್ರು ಮಾಡ್ತೀರಿ ಮಾಡೋಲ್ಲಕ್ಕಪ್ಪ, ಯಾರಿಗೆ ನಾವು ಒರಿಜಿನಲ್ಲ ಯಾರು ಡೂಪ್ಲಿಕೇಟ ನಾ ಹೇಳಕ್ಕೆ ಬರೋಂಗಿಲ್ಲ ಪಾಪು, ನೀವು ಯಾರು ಹೇಳ್ಕೊತೀರಿ ಹೇಳ್ರಿ ಕಡೆ ಅಂತ ಹೇಳ್ಯಾರ ನಮಗೆ. ಅದಕ್ಕೆ ಇದೇನಾಗ್ಬಿಟ್ಟದು ಕರೆಕ್ಟಾಗಿ ಇದು ವಂಶಸ್ತ್ರ ಯಾರು, ಇದು ಎಲ್ಲಿಂದ ಪ್ರಾರಂಭ ಆಯಿತು, ಯಾರು ಇದಕ್ಕೆ ಮೂಲ ಅನ್ನುವಂಥ ಒಂದು ಇದು ಇರಲಿಲ್ಲ. ಅದನ್ನು ಸರ್ಕಾರದ ಒಂದು ದಾಖಲೆಯಲ್ಲಿ ಅದನ್ನು ಹುಡುಕಿ ಒಂದು 50 ವರ್ಷಗಟ್ಟಲೆ ಅದನ್ನು ಸಂಶೋಧನೆ ಅಲ್ಲಿ ಅಪ್ಪವ್ರ ಭಕ್ತರು 5-7 ಮಂದಿ ತಹಸೀಲ್ದಾರ್ಗಳು, 5-6 ಮಂದಿ ತಹಸೀಲ್ದಾರ್ ಬಿಟ್ಟರು ಸಿಗಲಿಲ್ಲ ಕಡಿಗಳು, ಕ್ಲಾರ್ಕ್ಗಳು, ಅವರು ಎಷ್ಟು ಭಕ್ತರು ಎಲ್ಲರಿಗೂ ಒಂದೊಂದು ಮಾಹಿತಿ ಕೊಟ್ಟರು. ಅವಿಂದ ಹಿಡ್ಕೊಂಡು ಚೌಡಾಳ್ ಬಾಬುಗೌಡ್ರು ಹಿಡ್ಕೊಂಡು ಮತ್ತು ಯಾರೋ ಪ್ರೊಫೆಸರ್ ಅಲ್ಲಿ ಮೋಡಿ ಅಕ್ಷರ ಬರೆಯೋರು ಅಪ್ಪ ಶಿಷ್ಯರು ಅವರು ಕುಮಟೇಕರ್ ಅಂತೇಳಿ ಅವ್ರು ಕರೆಸಿ ಮಾಡಿ ಇವಾಗ ಭಾಳಷ್ಟು ಇದು ಮಾಡ್ಯಾರ. ಇವತ್ತು ಯಾರೇ ಇವತ್ತು ಅದಕ್ಕೆ ಸಂಶಯ ಇದ್ದರೂ ಗ್ರಂಥ ಒಳಗೆ ತೆಗೆದು ನೋಡ್ಬೋದು, ಚಾಲೆಂಜ್ ಮಾಡ್ಬೋದು. ಅದಕ್ಕೆ ಇವ್ರು ಯಾಕೆ ಅನ್ನೋಂಥ ಕೆಲವೊಬ್ರಿಗೆ ಇರ್ತೈತಿ. ಇವರೇನ್ರಿ ಕಾಲಾಗ ಹುಳಿ ಹಾಕೊಂಡವ್ರು, ಹಸರು ಪಟಕ ಹಾಕೊಂಡವ್ರು ಬಬಲಾದೇವ್ರನ್ನೋ ತಿಳಿಯೋದು ಒಂದು ಗೊತ್ತಿರಿ. ಸದಾಶಿವನವರು ಸೆಲೆ ಹಚ್ಕೋತಿದ್ದಿಲ್ಲ ನೋಡ್ರಿ ಫೋಟೋದಾಗ. ಇದು ಅಪ್ಪವ್ರು ಏನು ಕ್ರಾಸ್ ಹಚ್ಕೋತಾರಲ್ಲ, ಇಲ್ಲಿಂದ ಅಪ್ಪಾರದಿಂದ ಪ್ರಾರಂಭ ಆಗಿದ್ವು. ಹಸಿರು ಪಟಕನೂ ಮುತ್ತಿಯವರದಿಂದ ಪ್ರಾರಂಭ ಆಗಿದ್ವು. ಹಸಿರು ಮತ್ತು ಸದಾಶಿವನವ್ರು ಸುತ್ಕೊಂಡಿಲ್ಲ, ಕೆಂಪೇ ಇರ್ತಿತ್ತು ಅವ್ರದ್ದು. ಭಾಳ ಫೋಟೋಗಳು ಚೆಕ್ ಮಾಡಿ ನೋಡ್ರಿ, ಅವ್ರ ಹಸಿರು ಇರ್ತಿದ್ದಿಲ್ಲ. ನಮ್ಮ ಶಿವಯ್ಯಪ್ಪ ಅವ್ರದಿಂದ ಹಸಿರು ಪಟಕ ಮತ್ತು ಇದು ಸೆಲೆ ಕ್ರಾಸು ಇವರಿಂದ ಚಲೋ ಆಗಿದ್ದು. ಅದು ಭಾಳ ಮಂದಿ ಇದನ್ನೇ ಹಾಕೊಂಡು ನಾವು ಬಬಲಾದೇವ್ರು ಅನ್ನೋಂಥದ್ದು ನಡೀಲಿ. ಅದ್ರ ಬಗ್ಗೆ ನಮಗೆ ವಿರೋಧಿಲ್ಲ. ಅದು ಮೂಲ ವಂಶಸ್ಥರು ಮೂಲ ವಂಶಾವಳಿ ಅನ್ನುವಂಥದ್ದು ಈಗಾಗಲೇ ಸರ್ಕಾರ ದಾಖಲೆ ಪ್ರಕಾರ ಗ್ರಂಥವನ್ನು ಬಿಡುಗಡೆ ಮಾಡಿದೆ. ಗ್ರಂಥ ಕೂಡ ನಿಮಗೆಲ್ಲರಿಗೂ ಒಂದೊಂದು ಕೊಡಬೇಕು ಅನ್ನೋದು ಪೂಜ್ಯರದ ಅಪೇಕ್ಷೆ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಮ್ಯಾಗದ ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ನೀವೆಲ್ಲ ಬಂದು ಈ ಒಂದು ಜಾತ್ರೆಯಲ್ಲಿ
ಪ್ರೆಸ್ ಮೀಟ್ನಲ್ಲಿ ಈಗ ಇಲ್ಲಿ ಪೂರ್ವ ತಯಾರಿ ಸಭೆಗಳು ಆಗ್ಯಾವ. ಪೂರ್ವ ತಯಾರಿ ಸಭೆಗಳು, ಅಲ್ಲಿ ಸಮಿತಿ ರಚನೆಗಳು ಎಲ್ಲ ಸುತ್ತಮುತ್ತಲ ಒಂದು 25-30 ಊರಿನ ಗ್ರಾಮಸ್ಥರು ಬಂದು ತಮ್ಮ ಪ್ರಸಾದ ಅಪ್ಪರ ಕಡೆ ತೆಗೆದುಕೊಂಡು ಸಂಗ್ರಹ ಮಾಡತ್ತಾರ. ಕಾಳು ಕಡಿಗಳನ್ನು ಎಲ್ಲ ಕೆಲಸಗಳು ತಯಾರಿ ನಡೀತಾ ಇದೆ. ಮತ್ತು ಹಿಂದಿನ ಎಲ್ಲ ಒಂದು ಅನುಭವಗಳನ್ನು ತೆಗೆದುಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿಕೊಂಡು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಈ ಜಾತ್ರೆಯಲ್ಲಿ ಮಾಡುವಂಥ ಪ್ರಯತ್ನ ಸಾಕಷ್ಟು. ಇವತ್ತು ನೀರಿನ ವ್ಯವಸ್ಥೆನ, ಕುಡಿಯೋ ನೀರಿನ ವ್ಯವಸ್ಥೆನ ದೊಡ್ಡ ಪ್ರಮಾಣದಲ್ಲಿ ಬಾಯಿ ತೆಗ್ಸ್ಯಾರ. ಯಾವುದೇ ರೀತಿ ನೀರಿನ ಅನ್ನದ ಕೊರತೆ ಆಗಲಾರ ನೋಡ್ಕೋಬೇಕನ್ನುವಂಥ ಸೂಚನೆಯನ್ನು ಪೂಜ್ಯರು ಕೊಟ್ಟಿದೆ. ಆ ರೀತಿ ನಾವೆಲ್ಲರೂ ಕೂಡ ಒಂದು ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿರೋ ಮಾತನ್ನು ಹೇಳಿ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ 2 ಮಾತಿಗೆ ವಿರಾಮ.